ಏನಾಗಿರುತ್ತೆ, ಉಂಡೆ ಉಂಡೆ ಆಗಿರುತ್ತೆ. ಅದನ್ನು ಕೂಡ ಕ್ಲೀನಿಂಗ್ ಮಾಡಲಾಗುತ್ತೆ. ಈ ಒಂದು ಯಂತ್ರದ ಹೆಸರು ಶಿಫ್ಟಿಂಗ್ ಮಷೀನ್. ಉಂಡೆ ಉಂಡೆ ಗಟ್ಟಿ ಗಟ್ಟಿ ಆಗಿರುವ ಹಿಟ್ಟನ್ನು ಸಪರೇಟ್ ಮಾಡುತ್ತೆ, ನುಣ್ಣಗೆ ಇರುವ ಹಿಟ್ಟನ್ನು ಮುಂದಕ್ಕೆ ತಳ್ಳುತ್ತೆ. ಉಂಡೆ ಉಂಡೆ ಗಟ್ಟಿ ಗಟ್ಟಿ ಆಗಿರುವ ಹಿಟ್ಟು ಮತ್ತೆ ಗ್ರೈಂಡಿಂಗ್ ಮಷೀನ್ಗೆ ಹಾಕಲಾಗುತ್ತೆ. ಗೆಳೆಯರೆ, ಈಗ ಸಂಪೂರ್ಣವಾಗಿ ಗೋಧಿ ಹಿಟ್ಟು ರೆಡಿ ಆಯ್ತು, ಪ್ಯಾಕಿಂಗಿಗೆ ಹೋಗುತ್ತೆ. ಗೋಧಿ ಹಿಟ್ಟನ್ನು ತಯಾರಿಸುವ ದೊಡ್ಡ ದೊಡ್ಡ ಕಂಪನಿಗಳು ಯಾವುದು ಅಂತ ನಿಮಗೆ ಗೊತ್ತಿದೆ. ಆ ಕಂಪನಿಗಳು ಯಾವುದೇ ರೀತಿ ಮೋಸ ಮಾಡಲ್ಲ. 101% ಒರಿಜಿನಲ್ ಆಗಿ ಗೋಧಿ ಹಿಟ್ಟನ್ನು ಕೊಡ್ತಾರೆ. ಗೋಧಿ ಹಿಟ್ಟಿನಲ್ಲೂ ಕೂಡ ಅಧಿಕ ಪ್ರಮಾಣದ ಫೈಬರ್ ಇರುತ್ತೆ. ಆ ಫೈಬರ್ ಅನ್ನು ಕಂಪ್ಲೀಟ್ ಆಗಿ ಹೊರ ತೆಗೆದು ಬಿಡ್ತಾರೆ. ಹಿಟ್ಟು ತುಂಬಾ ಸಾಫ್ಟ್ ಆಗಿ ಕಾಣುತ್ತೆ, ತುಂಬಾ ನುಣ್ಣಗೆ ಆಗುತ್ತೆ, ಚಪಾತಿ ಸೂಪರ್ ಟೇಸ್ಟ್ ಆಗುತ್ತೆ. ಆದರೆ ಪೌಷ್ಟಿಕಾಂಶನೇ ಇರೋದಿಲ್ಲಲ್ಲ. ಈ ಫೈಬರ್ ತೆಗೆದಿರುವ ಹಿಟ್ಟು ತಿಂದ್ಬಿಟ್ರೆ ಪ್ರತಿ ಸಲ ಅದೇ ಹಿಟ್ಟಲ್ಲಿ ಚಪಾತಿ ಮಾಡಿ ತಿನ್ಬೇಕು ಅಂತ ಆಸೆ ಹುಟ್ಟುತ್ತೆ. ಇನ್ನು ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಬ್ಲೀಚಿಂಗ್ ಏಜೆಂಟ್ ಪುಡಿನ ಮಿಕ್ಸ್ ಮಾಡ್ತಾರೆ. ಈ ಬ್ಲೀಚಿಂಗ್ ಏಜೆಂಟ್ ಪುಡಿನ ಮಿಕ್ಸ್ ಮಾಡುವ ಕಾರಣ ಏನಪ್ಪಾ ಅಂತಂದ್ರೆ, ಚಪಾತಿ ಮಾಡಿದಾಗ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗುತ್ತೆ, ಮೃದು ಆಗುತ್ತೆ, ಘಮ ಘಮ ಸ್ಮೆಲ್ ಬರುತ್ತೆ. 2 ಚಪಾತಿ ತಿನ್ನುವ ಜಾಗದಲ್ಲಿ 4 ಚಪಾತಿ ತಿಂತಾರೆ. ಈ ಒಂದು ಚಪಾತಿ ಟೇಸ್ಟಿಗೆ ಜನಗಳು ಅಡಿಕ್ಟ್ ಆಗಿ ಬಿಡ್ತಾರೆ. ಚಪಾತಿ ಹಿಟ್ಟಿನ ಸೇಲ್ ಜಾಸ್ತಿ ಆಗುತ್ತೆ. ಫುಡ್ ಸೇಫ್ಟಿಯಲ್ಲಿ ಬ್ಲೀಚಿಂಗ್ ಏಜೆಂಟ್ ಪೌಡರ್ ಕೂಡ ಬರುತ್ತೆ. ಅಂದರೆ ಬ್ಲೀಚಿಂಗ್ ಏಜೆಂಟ್ ಪೌಡರ್ ಅನ್ನು ಉಪಯೋಗಿಸುವ ಒಂದು ಪರ್ಮಿಷನ್ ಕೂಡ ಇದೆ. ದೊಡ್ಡ ಪ್ರಮಾಣದಲ್ಲಿ ಅಲ್ಲ, ಚಿಕ್ಕ ಪ್ರಮಾಣದಲ್ಲಿ ಬ್ಲೀಚಿಂಗ್ ಏಜೆಂಟ್ ಪೌಡರ್ಗಳನ್ನು ಉಪಯೋಗಿಸುವ ಪರ್ಮಿಷನ್ ಇದೆ. ಒಂದೇ 1 ಗ್ರಾಮ್ ಬ್ಲೀಚಿಂಗ್ ಏಜೆಂಟ್ಸ್ ಅನ್ನು ಉಪಯೋಗಿಸಿದ್ರು ಕೂಡ ಗ್ರಾಹಕರಿಗೆ ತಿಳಿಸಬೇಕು. ಅದು ಹೇಗೆ? ಈಗ ನೀವು ಯಾವುದೇ ಕಂಪನಿಯ ಗೋಧಿ ಹಿಟ್ಟನ್ನು ಖರೀದಿ ಮಾಡಿದ ಮೇಲೆ ಒಂದು ಸಲ ಇಂಗ್ರೀಡಿಯೆಂಟ್ಸ್ ನೋಡಿ. ಇಂಗ್ರೀಡಿಯೆಂಟ್ಸ್ ಅಲ್ಲಿ ಇದೆ ಒಂದು ಮ್ಯಾಜಿಕ್ ನೋಡಿ. ಇಂಗ್ರೀಡಿಯೆಂಟ್ಸ್ ಅಲ್ಲಿ ರಿಫೈನ್ಡ್ ವೀಟ್ ಫ್ಲೋರ್ ಅಂತ ಇದೆ. ಇಂಗ್ರೀಡಿಯೆಂಟ್ಸ್ ಓದಿದ ಗ್ರಾಹಕರ ಗಮನ ಕೇವಲ ವೀಟ್ ಫ್ಲೋರ್ ಕಡೆ ಬರುತ್ತೆ, ರಿಫೈನ್ಡ್ ಕಡೆ ಹೋಗೋದೇ ಇಲ್ಲ. ಇದು ಒರಿಜಿನಲ್ ವೀಟ್ ಫ್ಲೋರ್ ಅಂತ ಅನ್ಕೊಂಡು ಮನೆಗೆ ತಗೊಂಡೋಗಿ ಚಪಾತಿ ಮಾಡಿ ತಿಂತಾರೆ. ರಿಫೈನ್ಡ್ ವೀಟ್ ಫ್ಲೋರ್ ಅಂತಂದ್ರೆ ಮಿಕ್ಸ್ಡ್ ಫ್ಲೋರ್ ಅಂತ ಅರ್ಥ. ಗೋಧಿ ಹಿಟ್ಟಿನ ಜೊತೆ ಬ್ಲೀಚಿಂಗ್ ಏಜೆಂಟ್ ಮಿಕ್ಸ್ ಆಗಿರಬಹುದು, ಮೈದಾ ಹಿಟ್ಟು ಮಿಕ್ಸ್ ಆಗಿರಬಹುದು, ಇನ್ನು ಏನೇನೋ ಮಿಕ್ಸ್ ಆಗಿರಬಹುದು. ಅದಕ್ಕೆ ರಿಫೈನ್ಡ್ ವೀಟ್ ಫ್ಲೋರ್ ಅಂತ ಕರೀತಾರೆ. ಗೆಳೆಯರೆ, ಸಿಂಪಲ್ ಆಗಿ ಹೇಳಿಬಿಡ್ತೀನಿ ಕೇಳಿ. ಇಂಗ್ರೀಡಿಯೆಂಟ್ಸ್ ಅಲ್ಲಿ ರಿಫೈನ್ಡ್ ವೀಟ್ ಫ್ಲೋರ್ ಅಂತ ಅಂದ್ರೆ ಇದು 100% ಗೋಧಿ ಹಿಟ್ಟು ಅಲ್ಲ ಅಂತ ಅರ್ಥ. ಇಂಗ್ರೀಡಿಯೆಂಟ್ಸ್ ಅಲ್ಲಿ ರಿಫೈನ್ಡ್ ಅನ್ನೋ ಪದ ಇಲ್ಲ ಅಂತ ಅಂದ್ರೆ ಇದು 100% ಗೋಧಿ ಹಿಟ್ಟು. ರಿಫೈನ್ಡ್ ವೀಟ್ ಫ್ಲೋರ್ ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ ಆಗುವ ಸಮಸ್ಯೆ ಹೆಚ್ಚಾಗುತ್ತೆ. 101% ಡೈಜೆಷನ್ ಪ್ರಾಬ್ಲಮ್ ಬಂದೇ ಬರುತ್ತೆ. ರಿಫೈನ್ಡ್ ವೀಟ್ ಫ್ಲೋರ್ಗಳು ಹೊಟ್ಟೆಯಲ್ಲಿ ಕರಗೋದೇ ಕಷ್ಟ. ಡೈಜೆಷನ್ ಎಲ್ಲಿಂದ ಆಗಬೇಕು? ತಿಂದ ಆಹಾರ ಹೊಟ್ಟೆಯಲ್ಲಿ ಕರಗಿಲ್ಲ ಅಂತಂದ್ರೆ 1-2 ಸಮಸ್ಯೆಗಳು ಹೊಸದಾಗಿ ಹುಟ್ಟುತ್ತೆ. ಗೆಳೆಯರೆ, ಇನ್ಮೇಲಿಂದ 100% ಒರಿಜಿನಲ್ ಗೋಧಿ ಹಿಟ್ಟನ್ನು ಖರೀದಿ ಮಾಡಿ ಚಪಾತಿ ಮಾಡಿ ಆರೋಗ್ಯವಾಗಿ ತಿನ್ನಿ. ಈ ರಿಫೈನ್ಡ್ ನೀವೇನಾದ್ರೂ ಯೂಸ್ ಮಾಡ್ತಿದ್ರೆ ಅದನ್ನು ಪಕ್ಕಕ್ಕೆ ಇಟ್ಬಿಡಿ. ಗೆಳೆಯರೆ, ಈಗ ನೀವು ಹೇಳಿ, ಯಾವ ಗೋಧಿ ಹಿಟ್ಟಿನಲ್ಲಿ ನೀವು ಚಪಾತಿ ಮಾಡ್ತಾ ಇದ್ದೀರಾ? ಕಂಪನಿಗಳ ಗೋಧಿ ಹಿಟ್ಟ ಅಥವಾ ಗಿರಣಿಗೆ ಹಾಕಿಸಿದ ಹಿಟ್ಟ? ನಿಮ್ಮ ಕಮೆಂಟಿಗೋಸ್ಕರ ನಾನು ಕಾಯ್ತಾ ಇರ್ತೇನೆ.